ಹಾಯ್. ಯಾರೋ ಒಬ್ಬರು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಪತ್ನಿ ತನ್ನ ಪತಿರಾಯನಿಗೆ ಅಂದರೆ ಅವಶ್ಯವಾಗಿ ಒಮ್ಮೆ ಕೇಳಿ ಆಯಿತಾ. ಪ್ರಿಯ ಪತಿರಾಯರೇ, ನಾನು ಹೇಳಲ್ಲ ನನಗೆ ಚಂದಿರ ತಾರೆಯನ್ನು ತಂದು ಕೊಡಿ ಎಂದು, ಆದರೆ ಬರುವಾಗ ನಗುಮುಖದಿಂದ ಬನ್ನಿ ಸಾಕು. ನಾನು ಹೇಳಲಾರೆ ನಿಮಗೆ ನನ್ನನ್ನೇ ಹೆಚ್ಚು ಬಯಸಿ ಎಂದು, ಆದರೆ ಒಮ್ಮೆ ಪ್ರೀತಿಯಿಂದ ನೋಡಿದರೆ ಸಾಕು. ನಾನು ಹೇಳಲಾರೆ ನನಗೆ ಊಟಕ್ಕೆ ಹೊರಗಡೆ ಕೊಂಡು ಹೋಗಿ, ಆದರೆ ಒಮ್ಮೆ ಪ್ರೀತಿಯಿಂದ ಜೊತೆಯಲ್ಲಿ ಕೂತು ಊಟ ಮಾಡಿ ಸಾಕು. ನಾನು ಹೇಳಲಾರೆ ನನ್ನ ಕೈ ಹಿಡಿದು ನಡಿರಿ ಎಂದು, ಎರಡೇ ಎರಡು ಹೆಜ್ಜೆ ಹಾಕಿ ಜೊತೆಯಲ್ಲಿ ಸಾಕು. ನಾನು ಹೇಳಲಾರೆ ನನಗೆ ಚಿನ್ನ ಮಾಡಿಕೊಡಿ ಎಂದು, ಆದರೆ ನಾನು ಹೇಳುವುದು ಇಷ್ಟೇ, ನಮ್ಮ ಬಾಳನ್ನೇ ಬಂಗಾರ ಮಾಡಿ ಎಂದು. ಹೀಗೆಯೇ ಕಳೆದು ಹೋಗುತ್ತೆ ನಮ್ಮ ಜೀವನ ಈ ದುಡಿಮೆಯ ಜಂಜಾಟದಲ್ಲಿ. ಒಮ್ಮೆ ದಣಿದು ಜೊತೆಯಲ್ಲಿ ಕುಳಿತುಕೊಳ್ಳಿ ಸಾಕು. ನಾನು ಹೇಳಲಾರೆ ನಮಗೆ ಯಾವುದೋ ಹೆಸರಿನಿಂದ ಕರೀರಿ ಎಂದು, ಒಮ್ಮೆ ರೀ ಅಥವಾ ನನ್ನ ಹೆಸರಿನಿಂದ ಪ್ರೀತಿಯಿಂದ ಕರೆದರೆ ಸಾಕು. ನಾನು ಹೇಳಲಾರೆ ನನಗೆ ಚಂದಿರ ತಾರೆಯನ್ನು ತಂದುಕೊಡಿ ಎಂದು, ಆದರೆ ಬರುವಾಗ ನಗುಮುಖದಿಂದ ಬನ್ನಿ ಸಾಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ಮತ್ತೆ ಕೇಳಿಸ್ಕೋಬೇಕು ಅನಿಸುತ್ತೆ. ಕೇಳಿಸ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.